ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ನನ್ನ ಸಿಂಪಲ್ ಸ್ಯಾರೀಸ್, ಆಫೀಸ್ ವೇರ್, ಟೆಂಪಲ್ಗೆ ಹಾಕೋ ಥರ ಇಲ್ಲ ಚಿಕ್ಕ 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 ಪುಟ್ಟ ಫಂಕ್ಷನ್ಸ್ ಆ ಥರದಕ್ಕೆಲ್ಲ ವೇರ್ ಮಾಡೋ ಸ್ಯಾರೀಸ್ ಎಲ್ಲ ತೋರಿಸಿದ್ದೆ. ಸೊ ನಾನು ಬ್ಯಾಕ್ ಟು ಬ್ಯಾಕ್ ವಿಡಿಯೋ ಹಾಕ್ತೀನಿ ಅಂತ ಹೇಳಿದೆ, ಯಾಕಂದರೆ ನಿಮಗೆ ಸ್ಯಾರಿ ಮತ್ತು ಬ್ಲೌಸ್ ಎರಡನ್ನೂ ನೋಡಿದಾಗ ಒಂದು ಐಡಿಯಾ ಬರುತ್ತೆ. ಈ ಸ್ಯಾರಿಗೆ ಈ ಬ್ಲೌಸ್ ಮ್ಯಾಚ್ ಆಗುತ್ತೆ, ಸೊ ಈ ಥರ ಡಿಸೈನ್ ಇಡ್ಸಿದ್ದಾರೆ. ಸೊ ಅದೆಲ್ಲ ಐಡಿಯಾಸ್ ಬರೋದಕ್ಕೆ ನಾನು ಬ್ಯಾಕ್ ಟು ಬ್ಯಾಕ್ ಈ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ. ನನಗಂತೂ ಸಾಕಾಗಿ ಹೋಗಿದೆ. ಲಾಸ್ಟ್ ವಿಡಿಯೋದಲ್ಲಿ ಎಲ್ಲ ಮಡಿಸಿ ಎತ್ತಿಟ್ಟಿದ್ದೆ, ಈಗ ಮತ್ತೆ ವಿಡಿಯೋಗೆ ಎಲ್ಲಾನು ತೆಗ್ದಿದ್ದೀನಿ. ಸೊ ಅದಕ್ಕೆ ನಾನು ಕಬೋರ್ಡ್ ಹತ್ರನೇ ಕೂತಿದ್ದೀನಿ. ಇಲ್ಲೇ ಎಲ್ಲಾನು ಮಡಿಸ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿ ಹಿಂಗೆ ಇಟ್ಬಿಡ್ಬೋದು ಅಂತ. ಹೊರಗೆಲ್ಲ ತೊಗೊಂಡೋಗೋದು, ಕಾಟ್ ಮೇಲೆಲ್ಲ ಹಾಕೊಳ್ಳೋದು, ಅಲ್ಲಿಂದ ಇಲ್ಲಿಗೆ ತೊಗೊಬಂದಿರೋದೆಲ್ಲ ರಿಸ್ಕಿ. ಸೊ ಅದಕ್ಕೋಸ್ಕರ ಈಸಿ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಲೇಸಿನೆಸ್ಸಿಂದ ಈ ಕೆಲಸ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಕೆಳಗೆ ಕೂತ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಕ್ವಿಕ್ ಆಗಿ ನನ್ನ ಸ್ಯಾರೀಸ್ ಆ್ಯಂಡ್ ಬ್ಲೌಸ್ ಡಿಸೈನ್ಸ್ ತೋರಿಸ್ಬಿಡ್ತೀನಿ. ಇದು ಬಂದು ರೆಡಿಮೇಡ್ ಬ್ಲೌಸ್. ಇದು ಎಲ್ಲಿ ತೊಗೊಂಡಿದ್ದಂತ ನನಗೆ ನಿಜ ನೆನಪಿಲ್ಲ, ತುಂಬ ಹಳೆಯದು, ಅಂದರೆ ಮದುವೆಗೂ ಮುಂಚೆ ತೊಗೊಂಡಿದ್ದು. ಇದು ಬಂದು ಈ ಸ್ಯಾರಿಗೆ ಮ್ಯಾಚ್ ಮಾಡಿ ತೊಗೊಂಡಿದ್ದೆ. ಸೊ ಪಿಂಕ್ ಇರೋದ್ರಿಂದ ಇದು ತುಂಬ ಸ್ಯಾರೀಸ್ಗೆ ಆಗತ್ತೆ. ಸೊ ಈ ಸ್ಯಾರೀಸ್ನೆಲ್ಲ ನಾನು ಯಾರು ಹೆಲ್ಪಿಗೂ ಇಲ್ಲ, ನಾನು ಒಬ್ಳೇ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಇದು ಹೇಳಿದ್ನಲ್ಲ ನೆಟೆಡ್ ಸ್ಯಾರಿ, ಅದ್ರ ಬ್ಲೌಸ್ ಬಂದು ಸಿಂಪಲ್, ಏನಿಲ್ಲ, ಹಿಂದೆ ಈ ಥರದೊಂದು ಬ್ರಾಡಾಗಿ ಇಟ್ಸಿದ್ದೀನಿ ನೆಕ್ಕು. ಸೊ ನೋಡಿ ಇದು ಎಷ್ಟು ಸಣ್ಣದಿದೆ. ಅವಾಗ ಚಿಕ್ಕ ಏನಂತ ತುಂಬ ಹಳೇದು, ಸಣ್ಣ ಇದ್ದೆ ಅವಾಗ ಹೊಲಿಸಿರೋ ಅಂಥದ್ದು. ಇದು ಆಲ್ಟರ್ ಮಾಡೋಕ್ಕಾದ್ರೆ ಮಾಡಬೇಕು, ಇಲ್ಲಾಂದ್ರೆ ಬೇರೆ ತಗೋಬೇಕು. ಇದು ಎಲ್ಬೋ ಸ್ಲೀವ್ಸ್ ಇಡ್ಸಿದೆ. ನೆಕ್ಸ್ಟ್ ಸ್ಯಾರಿ ಇದು ಹೇಳಿದ್ನಲ್ಲ, ಈ ಸ್ಯಾರಿದು ಬ್ಲೌಸ್ ಇದು. ಅವಾಗ ಈ ಥರ ಸ್ಯಾರಿ ತುಂಬ ಟ್ರೆಂಡಿಂಗಲ್ಲಿ ಇತ್ತು. ಸ್ಯಾರಿ ಸಿಂಪಲ್ ಸ್ಯಾರಿ, ಬ್ಲೌಸ್ ಮಾತ್ರ ವರ್ಕ್ ಇರೋದು, ಡಿಸೈನಲ್ಲಿ ಇರೋದು. ಈಗಲೂ ಉಡ್ತಾರೆ, ನಾನು ನೋಡಿದ್ದೀನಿ. ಇದು ಎಲ್ಬೋ ಸ್ಲೀವ್ಸ್ ಇಡ್ಸಿದ್ದೆ, ತುಂಬ ಸಿಂಪಲ್ ಆಗಿ ಹೊಲಿಸಿದ್ದು, ನೋ ಪ್ಯಾಡ್, ನಥಿಂಗ್. ಸೊ ಇದು ಚೆನ್ನಾಗಿದೆ. ಒಂದೇ ಸಲ ಉಟ್ಟಿರೋದು ಇದನ್ನು ಕೂಡ, ಆಮೇಲೆ ಉಟ್ಟೇ ಇಲ್ಲ. ನೆಕ್ಸ್ಟ್ ಇದು ಅಕ್ಕನ ಹತ್ರ ಇಸ್ಕೊಂಡಿದ್ದು ಸ್ಯಾರಿ ಅಂತ ಹೇಳಿದ್ನಲ್ಲ, ಅದ್ರ ಬ್ಲೌಸ್ ಬಂದು ಇದು. ಇದಕ್ಕೆ ಅವರು ಆಪೋಸಿಟ್ ಕಲರ್ ಏನಾದರೂ ಕೊಟ್ಟಿದ್ರೆ, ಕಾಂಟ್ರಾಸ್ಟ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ವೈಟೇ ಕೊಟ್ಬಿಟ್ಟಿದ್ದಾರೆ. ಸೊ ಅವಳು ಹೊಲಿಸ್ಕೊಂಡಿದ್ದಾಳೆ ಅವಳ ಸೈಜ್ಗೆ, ಅವಳಿಗೆ ಸ್ವಲ್ಪ ಟೈಟ್ ಅಂತೆ. ಸೊ ನಾನು ಬೇಡ ಅಂದ್ಬಿಟ್ಟು ಕಾಂಟ್ರಾಸ್ಟ್ ಮಾಡೋಣ ಅಂತ ಇಟ್ಟಿದ್ದೀನಿ. ನೆಕ್ಸ್ಟ್ ಬಂದು ಇದು ಸ್ಯಾರಿ ಹೇಳಿದ್ನಲ್ಲ, ಫಂಕ್ಷನ್ ಪಾರ್ಟಿ ವೇರ್ ಅಂತ. ಇದ್ರ ಬ್ಲೌಸ್ ನೋಡಿ ಎಷ್ಟು ಚೆನ್ನಾಗಿ ಹೊಲಿದಿದ್ದಾರೆ ಅಂತ. ಇದೆಲ್ಲ ನಾನು ರಾಜಾಜಿನಗರಲ್ಲಿ ಹೊಲಿಸಿದ್ದು, ಅವಾಗ ನನ್ನ ಪಿ ಜಿನಲ್ಲಿ ಇದ್ದಾಗ. ಇದು ಈಗ ಒಂದು ಸ್ವಲ್ಪ ಲೂಸ್ ಮಾಡ್ಬೇಕನ್ಸುತ್ತೆ. ಇದು ಫುಲ್ ಬ್ಯಾಕ್, ಇದು ಇನ್ನರ್ ಲೈನಿಂಗ್ಗೆ ಕೊಟ್ಟಿಲ್ಲ, ಇದು ಟ್ರಾನ್ಸ್ಪರೆಂಟ್ ಇಟ್ಟಿದ್ದಾರೆ. ಮತ್ತು ಫ್ರಂಟ್ ಪ್ಯಾಡಿಡ್ ಪ್ರಿನ್ಸಸ್ ಕಟ್, ಇದು ಚೆನ್ನಾಗಿದೆ. ಸೊ ಹಿಂಗೆ ಎಲ್ಲಾನು ಇಲ್ಲಿಲ್ಲೇ ಹಾಕ್ತಾ ಇದ್ದೀನಿ, ಏನು ಅನ್ಕೋಬೇಡಿ, ಯಾಕಂದರೆ ನನಗೆ ಜೋಡ್ಸೋದಕ್ಕೆ ಈಸಿ ಆಗಲಿ ಅಂತ. ಇದು ನನ್ನ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಸ್ಯಾರಿ ಅಂತ ಹೇಳಿದ್ದೆ. ಸೊ ಅದ್ರ ಬ್ಲೌಸ್ ಇದು ಫುಲ್ ಬ್ಯಾಕಲ್ಲಿ ಲೈನಿಂಗ್ ಏನು ಕೊಡಿಸಿಲ್ಲ, ಫುಲ್ ಟ್ರಾನ್ಸ್ಪರೆಂಟ್ ಇದೆ ಇದು. ಮತ್ತು ಸ್ಲೀವ್ಸ್ ಬಂದು ಎಲ್ಬೋ ಸ್ಲೀವ್ಸ್. ಇದನ್ನು ಉಡಬೇಕು ಯಾವಾಗಾದ್ರೂ, ಚೆನ್ನಾಗಿರುತ್ತೆ. ಯಾವ್ದಾರ ಬರ್ಡೇ ಪಾರ್ಟೀಸ್ ಆ ಥರದಕ್ಕೆಲ್ಲ ಚೆನ್ನಾಗಿರುತ್ತೆ. ಇದು ಪ್ಯಾಡ್ ಇಡ್ಸಿದ್ದೀನಿ. ಇದು ಸಿಂಪಲ್ ಸ್ಯಾರಿ ಆ್ಯಂಡ್ ಸಿಂಪಲ್ ಬ್ಲೌಸ್. ಇದೇನು ಡಿಸೈನ್ ಇಲ್ಲ, ತುಂಬ ಸಿಂಪಲ್. ಇದೊಂದು 2-3 ಟೈಮ್ಸ್ ಉಟ್ಟಿದ್ದೀನಿ ನಾನು. ಸುಮ್ಮನೆ ನಾರ್ಮಲ್ ಫ್ರಂಟ್ ಬಟನ್ ಇಡಿಸಿ, ಹುಕ್ ಇಡಿಸಿ, ಹಿಂದೆ ಈ ಥರ ಡೀಪ್ ಇಡ್ಸಿದ್ದೀನಿ ಅಷ್ಟೇ. ಸೊ ಇದಕ್ಕೆ ಒಂದು ಬ್ಲ್ಯಾಕ್ ಕಲರ್ ನನ್ನ ಹತ್ರ ಸ್ಲೀವ್ಲೆಸ್ ಬ್ಲೌಸ್ ಇದೆ, ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು. ಅದು ಸ್ವಲ್ಪ ಆಲ್ಟ್ರೇಷನ್ಗೆ ಅಂತ ಎತ್ತಿಟ್ಟಿದೆ, ಬಟ್ ಅದನ್ನು ಎಲ್ಲಿಟ್ಟಿದ್ದೀನಿ ಏನು ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಸುಮಾರು ಸ್ಯಾರೀಸ್ಗೆ ಆ ಬ್ಲೌಸ್ ಮ್ಯಾಚ್ ಆಗುತ್ತೆ. ಆ ಬ್ಲೌಸ್ ಸಿಕ್ಕಿಲ್ಲದೆ ಇರೋದಕ್ಕೆ ನಿಮಗೆ ತೋರ್ಸೋಕ್ಕಾಗ್ತಾ ಇಲ್ಲ. ಸೊ ಇದನ್ನು ಅಷ್ಟೇ, ತುಂಬ ಹಳೆಯ ಬ್ಲೌಸ್ ಹೊಲಿಸಿದ್ದು. ಆಗಲೇ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್. ಇದು ಟ್ರಾನ್ಸ್ಪರೆಂಟ್, ಇದು ಚೆನ್ನಾಗಿದೆ ಬ್ಲೌಸ್. ಇದು ಸ್ವಲ್ಪ ಸ್ಟಿಚ್ ರಿಮೂವ್ ಮಾಡಿ ಹಾಕೋಬೇಕು. ಇದನ್ನು ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ, ಪ್ಯಾಡೆಲ್ಲ ಏನು ಇಡ್ಸಿಲ್ಲ. ಇದಕ್ಕೂ ಮ್ಯಾಚ್ ಆಗುತ್ತೆ, ಮತ್ತು ಈ ಸ್ಯಾರಿಗೂ ಮ್ಯಾಚ್ ಆಗುತ್ತೆ. ಸೊ ಇದಕ್ಕೆ ನಾನು ಆ ಸ್ಲೀವ್ಲೆಸ್ ಬ್ಲೌಸ್ನ ಮ್ಯಾಚ್ ಮಾಡೋಣ ಅಂದ್ಕೊಂಡೆ, ಇದೆ, ಬಟ್ ಹುಡುಕ್ಬೇಕು ಅದೆಲ್ಲಿದೆ ಅಂತ. ನೆಕ್ಸ್ಟ್ ಈ ಸ್ಯಾರಿ ಬ್ಲೌಸ್ ಬಂದು ಇದು ಸ್ಲೀವ್ಲೆಸ್ ಅಂತ ಹೇಳಿದ್ನಲ್ಲ, ಹಿಂದೆ ಫುಲ್ ಈ ಥರ ಬ್ಯಾಕ್ ಕವರ್ ಆಗಿದೆ. ಮತ್ತು ಇಲ್ಲಿ ಪೋಟ್ಲಿ ಬಟನ್ಸ್ ಇಟ್ಸಿದ್ದೀನಿ ಹಿಂದೆ ಡಿಸೈನಲ್ಲಿ, ಮತ್ತು ಫ್ರಂಟ್ ಹುಕ್ ಇಟ್ಸಿದ್ದೀನಿ. ಇದು ಅಷ್ಟೇ ತುಂಬ ಅಫಿಷಿಯಲ್ ಆಗಿ ಕಾಣುತ್ತೆ ಸ್ಯಾರಿ ಉಟ್ಟಾಗ. ಇದು ಸಿಲ್ವರ್ ಕಲರ್ ಜೆರಿನಲ್ಲಿ ಇರೋದು, ತುಂಬ ಸಿಂಪಲ್ ಸ್ಯಾರಿ, ನನಗೆ ಫೇವ್ರೇಟ್. ಬ್ಲೌಸ್ ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ. ಸೊ ಅದರಿಂದ ಸ್ಯಾರಿಗೆ ಲುಕ್ ಅದು. ನೆಕ್ಸ್ಟ್ ಇದು ಡಿಸೈನರ್ ಸ್ಯಾರಿ ಅಂತ ಹೇಳಿದ್ದೆ. ಸೊ ಆ ಡಿಸೈನರ್ ಸ್ಯಾರಿ ಬ್ಲೌಸ್ ಇದನ್ನ ಅವಾಗಲೇ ಹೊಲಿಸಿದ್ದು, ನನ್ನ ಮದುವೆಗಿನ ಮುಂಚೆನೆ ಅಂತ ಹೇಳಿದೆ ನಿಮಗೆ. ಸೊ ಇದು ಅಷ್ಟೇನೆ, ಎಲ್ಬೋ ಸ್ಲೀವ್ಸ್ 3/4 ಸ್ಲೀವ್ ಅನ್ಕೋತೀನಿ. ಇದು 3/4 ಸ್ಲೀವ್ ಎಂಬ್ರಾಯ್ಡ್ರಿ ಇದೆ ಸ್ಯಾರಿ ಫುಲ್. ಇದನ್ನು ಉಟ್ಟಿಲ್ಲ, ಉಡಬೇಕು ಯಾವ್ದಾದ್ರು ಫಂಕ್ಷನ್ಗೆ. ಹಿಂದೆ ಏನಿಲ್ಲ, ಈ ಥರ ನಾರ್ಮಲ್ ಡೀಪ್ ಯೂನೆಕ್ ಇಡ್ಸಿದ್ದೀನಿ, ಮತ್ತು ಬ್ಯಾಕ್ ಬಟನ್ ಇಡ್ಸಿದ್ದೀನಿ. ಇದು ಪ್ರಿನ್ಸಸ್ ಕಟ್ ಆ್ಯಂಡ್ ಪ್ಯಾಡೆಡ್.
ನೆಕ್ಸ್ಟ್ ಇದು ಸ್ಯಾರಿ ಬ್ಲೌಸ್ ಬಂದು ಇದು. ಸೊ ಇದಕ್ಕೂ ಅಷ್ಟೇ ತುಂಬ ಸಿಂಪಲ್. ಇದು ಏನು ತುಂಬ ಡಿಸೈನ್ ಎಲ್ಲ ಇಟ್ಟು ಏನು ಹೊಲಿಸಿಲ್ಲ. ಇದು ಬ್ಲೂ ಕಲರ್. ಈ ಬ್ಲೌಸ್ಗೆ ಡಿಸೈನ್ ಬಂದು ಒಂಥರ ಬ್ರಾಡ್ ಪಾಟ್ ಟೈಪ್ ಏನೋ ಇಡ್ಸಿದ್ದೀನಿ. ಬ್ಯಾಕ್ ಮತ್ತು ಹುಕ್. ನಾನು ತುಂಬ ಬ್ಲೌಸ್ಗೆ ಬ್ಯಾಕ್ ಹುಕ್ಕೆ ಇಡ್ಸಿದ್ದೀನಿ ನೋಡಿ, ಈ ಥರ ಡಿಸೈನ್. ಸೊ ಇದು ಸಿಂಪಲ್, ನೋ ಪ್ಯಾಡ್. ಇದಕ್ಕೆ ಈ ಸ್ಯಾರಿನೂ ಮ್ಯಾಚ್ ಆಗುತ್ತೆ. ಸೊ ಈ ಸ್ಯಾರಿ ಎರಡೂ ಮ್ಯಾಚ್ ಆಗುತ್ತೆ ಇದಕ್ಕೆ. ನೆಕ್ಸ್ಟ್ ನಾನು ಆವಾಗಲೇ ಒಂದು 2 ಸ್ಯಾರಿ ತೋರಿಸಿದ್ನಲ್ಲ, ಈ ಸ್ಯಾರಿ ಬ್ಲೌಸ್ ಬಂದು ಇದು ಸ್ವಲ್ಪ ಹಾಳಾಗ್ಬಿಟ್ಟಿದೆ. ಮತ್ತು ಇದು ತುಂಬ ಚಿಕ್ಕ ಬ್ಲೌಸ್ ಆಗುತ್ತೆ ಇವಾಗ, ನಂಗೆ ಆಗೋದೇ ಇಲ್ಲ. ಸೊ ಅದಕ್ಕೆ ನೆನಪಿಗೆ ಅಂತ ಈ ಬ್ಲೌಸ್ನ ಹಾಗೆ ಇಟ್ಟಿದ್ದೀನಿ. ಸೊ ಸುಮಾರು ಬ್ಲೌಸು ಸ್ಟಿಚಸ್ ಎಲ್ಲ ಬಿಚ್ಚಬೇಕು, ನೋಡೋಣ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಬಿಚ್ತೀನಿ, ಇಲ್ಲಾಂದರೆ ಟೈಲರ್ಗೆ ಕೊಟ್ಟು ಆಲ್ಟರ್ ಮಾಡಿಸ್ತೀನಿ. ಸೊ ನೆಕ್ಸ್ಟ್ ಇವೆರಡು ಸ್ಯಾರಿಗೆ ನಾನು ಈ ಬ್ಲೌಸ್ನ ಮ್ಯಾಚ್ ಮಾಡ್ತೀನಿ. ಇದು ಬಂದು ಬಾಟಲ್ ಗ್ರೀನ್. ಸೊ ಇದು ಅಷ್ಟೇ ಬ್ಯಾಕ್ಲೆಸ್, ಜಸ್ಟ್ ಟೈಯಿಂಗ್ ಇಡ್ಸಿದ್ದೀನಿ. ಈ ಥರ ಓವಲ್ ಶೇಪ್ ಕೊಟ್ಬಿಟ್ಟು ಕೆಳಗೆ ಟೈಯಿಂಗ್ ಮತ್ತು ಮೇಲೆ ಟೈಯಿಂಗ್ ಅಷ್ಟೇನೆ. ಆ ಥರ ನೆಕ್ ಡಿಸೈನ್ ಏನು ಇಟ್ಟಿಲ್ಲ, ಜಸ್ಟ್ ಓವಲ್ ಶೇಪ್ ಟೈಯಿಂಗ್ ಅಷ್ಟೇ. ಎಲ್ಬೋ ಸ್ಲೀವ್ ಮತ್ತು ಬೋಟ್ ನೆಕ್ ಇಡಿಸಿ ಪೈಪಿಂಗ್ ಕೊಡ್ಸಿದ್ದೀನಿ. ಇದು ಚೆನ್ನಾಗಿದೆ ಬ್ಲೌಸ್. ಈ ಥರ ಕಲರ್ಸ್ ಇದ್ದರೆ ಎಷ್ಟು ಸೀರೆಗಾದರೂ ಮ್ಯಾಚ್ ಮಾಡ್ಬೋದು ಒಂಥರ ಕಲರ್ಸ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಈ ಸ್ಯಾರಿ ಮತ್ತು ಈ ಸ್ಯಾರಿ ಆ್ಯಂಡ್ ಈ ಸ್ಯಾರಿ ಮತ್ತು ಇಷ್ಟು ಸ್ಯಾರಿ, ಈ 4 ಸ್ಯಾರಿಗೂ ನಾನು ಇದು ಒಂದೇ ಬ್ಲೌಸ್ನ ಮ್ಯಾಚ್ ಮಾಡ್ತೀನಿ. ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಈ ಬ್ಲೌಸ್ ನೋಡಿ. ಈ ಸ್ಯಾರಿಗೆ ಇನ್ನೂ ಐಡಿಯಾ ಗೊತ್ತಿಲ್ಲ, ಮೋಸ್ಟ್ಲಿ ಉಟ್ರೆ ಚೆನ್ನಾಗಿ ಕಾಣುತ್ತಾ ಏನೋ ಅಂತ. ಇದಿನ್ನೂ ಹುಟ್ಟಿಲ್ಲ ಅಲ್ಲ, ಅದಕ್ಕೆ ನನಗೆ ಐಡಿಯಾ ಇಲ್ಲ ಇದಕ್ಕೆ ಮ್ಯಾಚ್ ಆಗುತ್ತಾ ಏನೋ ಅಂತ. ಸೊ ಇಷ್ಟು ಸ್ಯಾರೀಸ್ಗಂತೂ ಅದು ಪಕ್ಕಾ ಮ್ಯಾಚ್ ಆಗುತ್ತೆ. ಇದೊಂದು ತೆಗೆದುಬಿಡ್ತೀನಿ ಸ್ಯಾರಿ, ಅದು ಐಡಿಯಾ ಇಲ್ಲ ನನಗೆ, ಹುಟ್ಟ ಮೇಲೆ ಹೇಳ್ತೀನಿ. ಸೊ ಇಷ್ಟು ಸ್ಯಾರೀಸ್ಗೆ ನಾನು ಇದು ಒಂದೇ ಬ್ಲೌಸ್ನ ಮ್ಯಾಚ್ ಮಾಡ್ತೀನಿ. ಸೊ ಈ ಬ್ಲೌಸು ಅಷ್ಟೇನೆ ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಇದನ್ನು ರಾಜಾಜಿನಗರಲ್ಲೇ ಹೊಲಿಸಿದ್ದು ನಾನು. ರಾಜಾಜಿನಗರಲ್ಲ, ಇಲ್ಲ ನಮ್ಮ ಮನೆ ಹತ್ರನೇ ಹೊಲಿಸಿದ್ದು, ಸಾರಿ. ಸೊ ಇಲ್ಲಿ ಫ್ರಿಲ್ ಇಡ್ಸಿದ್ದೀನಿ ಈ ಥರ ಮೆಟೀರಿಯಲ್ ಹಿಂಗೆ ಸ್ಟಿಫಾಗಿ ನಿಂತ್ಕೋಬೇಕು, ಸ್ಟಿಫಾಗಿ ನಿಂತ್ಕೋಬೇಕು ಅಂತಲೇ ನಾನು ಈ ಥರ ಮೆಟೀರಿಯಲ್ನ ಚೂಸ್ ಮಾಡಿದ್ದೆ. ಸೊ ಇದು ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಇದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಕಲರ್ ಅನ್ನೋ ರೀಸನ್ಗೆ ಹೊಲ್ಸ್ಕೊಂಡಿದ್ದೆ. ನಾನು ಕನ್ಸೀವ್ ಇರುವಾಗಲೇ ಹೊಲಿಸಿದ್ದು, ಈಗ ಸ್ವಲ್ಪ ಲೂಸ್ ಆಗ್ಬೋದು, ಆಲ್ಟರ್ ಮಾಡಿಸ್ತೀನಿ. ಸೊ ಇದು ಬ್ರಾಡ್ ನೆಕ್ ಇಡ್ಸಿದ್ದೀನಿ ಹಿಂದೆ, ಮತ್ತು ಇದು ಪ್ರಿನ್ಸಸ್ ಕಟ್ ಆ್ಯಂಡ್ ಪ್ಯಾಡೆಡ್. ಚೆನ್ನಾಗಿ ಹೊಲ್ಕೊಟ್ರು. ಇದು 900 ಏನೋ ತೊಗೊಂಡ್ರು ಅನ್ಕೋತೀನಿ ಅವರು. ಸೊ ಇದು ಬ್ಯಾಕ್ ಬಟನ್. ನೆಕ್ಸ್ಟ್ ಬಂದರೆ ಈ ಸ್ಯಾರಿ ಬ್ಲೌಸ್ ಬಂದು ಇದು ನಾರ್ಮಲ್ ಅಷ್ಟೇ, ಏನು ಡಿಸೈನ್ಸ್ ಎಲ್ಲ ಜಾಸ್ತಿ ಇಡ್ಸಿಲ್ಲ. ಇದಕ್ಕೆ ನೆಕ್ಕು ಸ್ವಲ್ಪ ಡೀಪ್ ಇಡ್ಸಿಲ್ಲ ಅಷ್ಟು. ನಾನು ಆಲ್ಮೋಸ್ಟ್ ಎಲ್ಲ ಸ್ಯಾರೀಸ್ಗೂ ಟೈಯಿಂಗ್ ಇಡ್ಸಿದ್ದೀನಿ. ನಿಮಗೆ ಲಾಸ್ಟ್ ವೀಡಿಯೋಸೆಲ್ಲ ಹೇಳಿದ್ದೀನಿ ನಾನು, ಟೈಯಿಂಗ್ ಇಡ್ಸಿದ್ರೆ ನನಗೊಂಥರ ಕಂಫರ್ಟ್, ಸ್ಯಾರಿ ಫಿಟ್ಟಾಗಿ ಕೂರುತ್ತೆ ಅನ್ನೋ ಇಂಟೆನ್ಷನ್ಗೆ ಅಷ್ಟೇನೆ. ಮತ್ತು ಈ ಥರ ಬಿದ್ದೋಗೋದು, ಅವಾಗ ಹಿಂಗೆ ಎಳ್ಕೊಳ್ಳೋದು, ಆ ಥರ ಎಲ್ಲ ಹಿಂಸೆ ಅನಿಸುತ್ತೆ. ಮತ್ತು ಆಲ್ಮೋಸ್ಟ್ ಎಲ್ಲ ಸ್ಯಾರೀಸ್ಗೂ ನಾನು ಎಲ್ಬೋ ಸ್ಲೀವ್ಸ್ ಇಡ್ಸಿದ್ದೀನಿ. ಇಲ್ಲಿ ಎಂಡಲ್ಲಿ ಫ್ರಿಲ್ ಇಡ್ಸಿದ್ದೀನಿ, ಅದು ಆರೆಂಜ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ ಇದೆ. ಸೊ ಹಾಗಾಗಿ ಅದೇ ಕಲರಲ್ಲಿ ಫ್ರಿಲ್ ಟೈಪ್ ಇಟ್ಟಿದ್ದಾರೆ. ಸೊ ಇದು ಚೆನ್ನಾಗಿ ಕಾಣುತ್ತೆ ಸ್ಯಾರಿ. ನೆಕ್ಸ್ಟ್ ಈ ಸ್ಯಾರಿ ಬ್ಲೌಸ್ ಬಂದು ಇದು ಬಂದು ರೆಡಿಮೇಡ್ ಸ್ಯಾರಿ, ರೆಡಿಮೇಡ್ ಬ್ಲೌಸ್. ಇದ್ರ ಜೊತೆನೇ ಬ್ಲ್ಯಾಕ್ ಬ್ಲೌಸ್ನು ತೊಗೊಂಡಿದ್ದೆ. ಬ್ಲ್ಯಾಕ್ ಆದರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು, ಬಟ್ ನೋಡೋಣ, ಹುಡ್ಕೋಣ ಸಿಗುತ್ತೆ. ಇದು ಸೈಜ್ ಎಲ್ಲ ಪಕ್ಕಾ ಇದೆ, ನೋ ಆಲ್ಟ್ರೇಷನ್, ನಥಿಂಗ್. ಇಲ್ಲಿ ನೋಡಿ, ಡೀಪು ಅಷ್ಟೇ ಬ್ರಾಡ್ ಆಗಿದೆ. ನಾನು ಅಂದ್ಕೊಂಡಿದ್ದೆ ಇದೇ ಥರ ಬೇಕು ಅಂತ, ಅದೇ ಥರ ಸಿಕ್ಕಿತ್ತು ನನಗೆ. ಜಯನಗರಲ್ಲಿ ತೊಗೊಂಡಿದ್ದಂಥದ್ದು. ಇದು 400 450 ಕೊಟ್ಟಿದ್ದೆ ಒಂದು ಬ್ಲೌಸ್ಗೆ. ಹಿಂದೆ ಟೈಯಿಂಗಲ್ಲಿ ಈ ಥರ ಇಟ್ಟಿದ್ದಾರೆ. ಸೊ ಚೆನ್ನಾಗಿದೆ, ಫುಲ್ ಫ್ಯಾನ್ಸಿಯಾಗಿ ಕಾಣುತ್ತೆ ಈ ಸ್ಯಾರಿ ಉಟ್ರೆ. ಸೊ ಆ ಬ್ಲೌಸ್ನು ಅಷ್ಟೇ, ಯಾವ್ದಾದ್ರು ಬ್ಲೂ ಮ್ಯಾಚ್ ಆಗುವಂಥ ಸ್ಯಾರೀಸ್ ಇದ್ರೆ ಮ್ಯಾಚ್ ಮಾಡ್ಬೋದು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಈ ಸ್ಯಾರಿ ಬ್ಲೌಸ್ ತುಂಬ ಚೆನ್ನಾಗಿದೆ ಅಂತ. ಸೊ ಈ ಸ್ಯಾರಿ ಬ್ಲೌಸ್ ಬಂದು ಇದು ತುಂಬ ಹೆವಿ ವರ್ಕ್ ಇದೆ ನೋಡಿ. ಈ ಕಲರ್ಗೆ, ಈ ಕಾಂಬಿನೇಷನ್ಗೆ ಈ ಬ್ಲೌಸ್ ಇಷ್ಟು ವರ್ಕ್ ಕೊಟ್ಟಿದ್ದಾರೆ. ಸೊ ಎಷ್ಟು ಚೆನ್ನಾಗಿ ಕಾಣ್ಬೋದು ವೇರ್ ಮಾಡಿದ್ರೆ. ನನಗೆ ತುಂಬ ಆಸೆ ಇದೆ ಇದನ್ನು ಯಾವಾಗಾದರೂ ವೇರ್ ಮಾಡಬೇಕು ಅಂತ, ಬಟ್ ಬ್ಲೌಸ್ ಪ್ರಾಬ್ಲಮಿಂದ ಇನ್ನೂ ವೇರ್ ಮಾಡೋಕ್ಕಾಗಿಲ್ಲ. ಆದಷ್ಟು ಬೇಗ ಆಲ್ಟ್ರೇಷನ್ ಮಾಡಿಸ್ಬೇಕು ಇದ್ರನ್ನ. ತುಂಬ ಇಷ್ಟವಾದಂಥ ಸ್ಯಾರಿ ಇದು ನನಗೆ. ಇದು ಬ್ಯಾಕ್ ಡಿಸೈನ್ ಎಲ್ಲ ಬ್ಲೌಸ್ ಮೆಟೀರಿಯಲಲ್ಲೇ ಬಂದ್ಬಿಟ್ಟಿತ್ತು. ಇಷ್ಟು ಡೀಪ್ ಮೆಜರ್ಮೆಂಟ್ ಎಲ್ಲ ಅದರಲ್ಲೇ ಬಂದ್ಬಿಟ್ಟಿತ್ತು, ನಾನೇನು ಹೇಳಿ ಮಾಡಿಸಿರೋದಲ್ಲ ಇದು. ಸೊ ಹಿಂದೆ ಈ ಥರ ಅವರೇ ಬಟನ್ ಇಟ್ಟು
ಈ ಥರ ಹಿಂಗೆ ಓವರ್ಲಾಕ್ ಮಾಡೋ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ. ಅವಾಗ ಎಷ್ಟು ಸಣ್ಣ ಇದ್ದೆ, ಸೊಂಟ ನೋಡಿ ಇಲ್ಲೇ ನಿಮಗೆ ಮೆಷರ್ಮೆಂಟಲ್ಲಿ ಗೊತ್ತಾಗೋಗುತ್ತೆ ಎಷ್ಟು ಸಣ್ಣ ಇದ್ದೀನಿ ಅವಾಗ ಅಂತ. ಈಗಿದ್ರು ಡಬಲ್ ಇರ್ಬೇಕೇನೋ, ಡಬಲ್ ಇಲ್ಲ ಅಂದರೆ ಇದರಲ್ಲಿ ಅರ್ಧನಾದ್ರೂ ಇರ್ತೀನಿ ಎಕ್ಸ್ಟ್ರಾ. ಸೊ ಇದು ಸ್ಲೀವ್ ಬಂದು ಮೆಗಾ ಸ್ಲೀವ್ಸ್ ಅಂತಾರೆ ಅನ್ಸುತ್ತೆ. ಇದು ಅವಾಗೆಲ್ಲ ಜಾಸ್ತಿ ಹೊಲಿಸ್ಕೊಳ್ಳೋರು ಇದನ್ನ ಸ್ಲೀವ್ಸ್. ಈಗ ಸ್ವಲ್ಪ ಕ್ಯಾಪ್ ಸ್ಲೀವ್ಸ್, ಶಾರ್ಟ್ ಸ್ಲೀವ್ಸ್ ಅಂತ ಹೊಲಿಸ್ಕೋತಾರೆ. ಬಟ್ ಇದು ಅಷ್ಟೇನೆ, ಸ್ಲೀವ್ ಲೆಂತ್ ಕೂಡ ಸ್ಯಾರಿ ಬ್ಲೌಸ್ ಮೆಟೀರಿಯಲಲ್ಲೇ ಬಂದ್ಬಿಟ್ಟಿತ್ತು. ಸೊ ಹಾಗಾಗಿ ಅದೇ ಮೆಷರ್ಮೆಂಟಲ್ಲೇ ಹೊಲಿದಿದ್ದಾರೆ. ಈ ಥರ ಪ್ಯಾಟ್ರನ್ ಇಷ್ಟು ಲೆಂತಲ್ಲಿ ನನ್ನ ಯಾವ ಸ್ಯಾರಿ ಬ್ಲೌಸು ಇಲ್ಲ, ಇದೊಂದೇನೆ ಇರೋದು. ಸೊ ಅದಕ್ಕೆ ಇದೊಂಥರ ನನಗೆ ಇಷ್ಟ. ನೋಡಿ ಡಿಸೈನ್ ಎಲ್ಲ ಎಷ್ಟು ಚೆನ್ನಾಗಿದೆ, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ, ಬ್ಲ್ಯಾಕ್ ಮೇಲೆ ಆರೆಂಜ್ ಪಿಂಕ್, ಎಷ್ಟು ಎಲಿಗೆಂಟಾಗಿ ಕಾಣುತ್ತೆ. ಸೊ ನೋಡೋಣ, ಆದಷ್ಟು ಬೇಗ ಉಡ್ಬೇಕು ಈ ಸ್ಯಾರಿ. ನನಗೆ ಅಷ್ಟು ಅದು ನೋಡ್ತಾ ಇದ್ರೆ ಅಷ್ಟು ಉಡ್ಬೇಕು ಅನ್ನಿಸ್ತಾ ಇದೆ. ಸೊ ಡೀಪಿಂದೇ ನನಗೆ ಮೇನ್ ತುಂಬ ಇಷ್ಟ ಆಗಿದ್ದು ಈ ಸ್ಯಾರಿನಲ್ಲಿ. ಇದು ಯಾವಾಗಲೂ ದೀಪಾವಳಿ ಹಬ್ಬ ಕೊಟ್ಟಿದ್ದೆ, ಮದುವೆಗೂ ಮುಂಚೆ ಅದು ಫೋಟೋ ಇದ್ದರೆ ಡೆಫಿನೆಟಾಗಿ ಆ್ಯಡ್ ಮಾಡ್ತೀನಿ. ಸೊ ಇದು ಅಷ್ಟೇ ಪ್ಯಾಡೆಡ್ ಇಟ್ಟು ಪ್ರಿನ್ಸಸ್ ಕಟ್ ಇಡ್ಸಿದ್ದೀನಿ. ನೆಕ್ಸ್ಟ್ ಈ ಸ್ಯಾರಿಗೆ ನಾನು ಬಾಟಲ್ ಗ್ರೀನ್ ಅವಾಗಲೇ ತೋರಿಸಿದ್ನಲ್ಲ, ಅದನ್ನೇ ಮ್ಯಾಚ್ ಮಾಡ್ತೀನಿ. ಅದು ಕೂಡ ಆಗತ್ತೆ. ಸೊ ಇಷ್ಟು ಸ್ಯಾರೀಸ್ಗೆ ಬ್ಲೌಸ್ ಇದೆ, ಮತ್ತು ಎಷ್ಟೊಂದು ಸ್ಯಾರೀಸ್ಗೆ ನಾನು ಬ್ಲೌಸಸ್ ಕೂಡ ಹೊಲಿಸಿಲ್ಲ. ಸೊ ಆ ಸ್ಯಾರೀಸ್ ಹಾಗೆ ಇಟ್ಟಿದ್ದೀನಿ. ಅದಕ್ಕೆ ಯಾವುದಾದ್ರೂ ಬ್ಲೌಸ್ ಇದ್ದರೆ ಮ್ಯಾಚ್ ಮಾಡ್ತೀನಿ, ಇಲ್ಲ ಅಂದರೆ ಅದು ಯಾವಾಗ ಉಡ್ಬೇಕು ಅನ್ಸುತ್ತೋ ಆ ಟೈಮಲ್ಲಿ ಸಡನ್ನಾಗಿ ಕೊಟ್ಟು ಹೊಲಿಸ್ತೀನಿ. ಆ ಥರ ಆಗುತ್ತೆ. ನಾನು ಯಾವುದೂ ಪಕ್ಕಾ ಪ್ಲ್ಯಾನ್ ಮಾಡಿ ಹೊಲಿಸಲ್ಲ. ಏನಾದರೂ ಅವಶ್ಯಕತೆ ಇದ್ದಾಗ ಮಾತ್ರ ಹೋಗಿ ಟೈಲರ್ಗೆ ಕೊಟ್ಬಿಟ್ಟು ಬರ್ತೀನಿ. ಮತ್ತು ಕೆಲವೊಂದು ಸ್ಯಾರೀಸ್ಗೆ ನಾನು ಜಿಗ್ಜಾಗ್ ಫಾಲ್ಸ್ ಏನೂ ಮಾಡಿಸಿಲ್ಲ, ಸುಮ್ಮನೆ ತೊಗೊಳೋದು, ಇಷ್ಟ ಆಯ್ತಾ ಇಟ್ಕೋ ಅಷ್ಟೇ. ಅದು ನೋಡ್ತೀನೋ ಬಿಡ್ತೀನೋ ಸೆಕೆಂಡ್ರಿ, ಒಟ್ನಲ್ಲಿ ಇಷ್ಟ ಆಯ್ತಾ ತೊಗೊಬಂದು ಇಟ್ಕೋ, ಹಾಗಾಗಿದೆ. ಸೊ ನೋಡೋಣ ಯಾವಾಗ ಟೈಮ್ ಬರುತ್ತೆ ಅವಾಗೆಲ್ಲ ಹೊಲಿಸ್ತೀನಿ. ಆಮೇಲೆ ಹೊಸದು ನನ್ನ ಯಾವ ಬ್ಲೌಸ್ ಕಲೆಕ್ಷನ್ಸ್ ಇರುತ್ತೆ ಅವಾಗ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಆವಾಗ ನಿಮಗೆ ಐಡಿಯಾ ಬರುತ್ತೆ. ಇಷ್ಟು ಬ್ಲೌಸ್ ಡಿಸೈನ್ಸಲ್ಲಿ ನಿಮಗೆ ಯಾವ್ದಾದ್ರು ಡಿಸೈನ್ಸ್ ಬೇಕು ಅಂದರೆ ನನಗೆ ಕಮೆಂಟ್ಸಲ್ಲಿ ಹೇಳಿ, ಇಲ್ಲಾಂದರೆ ಇನ್ಸ್ಟಾದಲ್ಲಿ DM ಮಾಡಿ. ನಾನು ನಿಮಗೆ ಫೋಟೋ ಏನಾದರೂ ಬೇಕಂದರೆ ನಿಮಗೆ ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ತುಂಬ ಸ್ಯಾರೀಸ್, ಒಂದು 7-8 ಸ್ಯಾರೀಸ್ ಬ್ಲೌಸ್ ಹೊಲಿಸಿಲ್ಲ. ನಾನು ಸಿಲ್ಕ್ ಸ್ಯಾರಿ ಬ್ಲೌಸ್ಗಳ್ನು ಕೆಲವೊಂದು ಸ್ಯಾರೀಸ್ಗೆ ಮ್ಯಾಚ್ ಮಾಡಿದ್ದೀನಿ. ಬಟ್ ಸಿಲ್ಕ್ ಸ್ಯಾರಿ ಇವಾಗ ಮುಟ್ಟಿದ್ರೆ ನಾನು ಮತ್ತೆ ಅದನ್ನು ಜೋಡ್ಸೋಕೆ ಇನ್ನೂ 2 hours ಬೇಕು. ಸೊ ಅದಕ್ಕೋಸ್ಕರ ನಾನು ಅದು ಯಾವುದನ್ನು ತೆಗ್ದಿಲ್ಲ. ಅಲ್ಲಿ 1-2 ಬ್ಲೌಸ್ ಇದೆ, ಅದನ್ನು ಬೇರೆ ಸ್ಯಾರೀಸ್ಗೆ ಮ್ಯಾಚ್ ಮಾಡಿದ್ದೀನಿ ಕೂಡ. ಅದನ್ನ ಇನ್ಯಾವಾಗಾದ್ರೂ ಸ್ಯಾರಿ ಉಟ್ಟಾಗ ತೋರಿಸ್ತೀನಿ. ಇದು ಎಲ್ಲಾನು ಡೀಟೇಲಾಗಿ ತೋರಿಸ್ಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಅದು ನನ್ನ ಸಿಲ್ಕ್ ಸ್ಯಾರೀಸ್ ಎಲ್ಲಾನು ನಾನು ನನ್ನ ಕಬೋರ್ಡಲ್ಲಂತೂ ಇಟ್ಟೇ ಇಲ್ಲ. ಇಲ್ಲೆಲ್ಲ ನನ್ನ ಕಬೋರ್ಡ್ ಫುಲ್ ಆಗಿಬಿಟ್ಟಿದೆ, ಬಟ್ಟೆ ಇಡೋಕ್ಕೆ ಜಾಗನೇ ಇಲ್ಲ. ಸೊ ಹಾಗಾಗಿ ನಾನು ಮತ್ತೆ ಕಬೋರ್ಡಲ್ಲೇ ಇಟ್ಟಿದ್ದೀನಿ. ಅದನ್ನು ನಾನು ಮತ್ತೆ ಹೋಗಿ ತಂದು ಆ ಕಬೋರ್ಡೆಲ್ಲ ಮತ್ತೆ ಕ್ಲೀನ್ ಮಾಡಿಕೊಂಡು ಅದೆಲ್ಲ ಟೈಮ್ ವೇಸ್ಟ್. ಸೊ ಅದಕ್ಕೋಸ್ಕರ ಎಷ್ಟಿದೆಯೋ ಅಷ್ಟನ್ನೇ ತೋರಿಸಿದ್ದೀನಿ. ನೆಕ್ಸ್ಟ್ ಹೊಸ ಕಲೆಕ್ಷನ್ಸ್ ಯಾವ್ದು ಆ್ಯಡ್ ಆಗುತ್ತೆ ನನ್ನ ವಾರ್ಡ್ರೋಬ್ಗೆ, ಸ್ಯಾರಿ ಕಲೆಕ್ಷನ್ಸ್, ಬ್ಲೌಸ್ ಕಲೆಕ್ಷನ್ಸ್, ಅದನ್ನು ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ, ಇನ್ನೂ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋಸ್ನ ಯಾರು ಲೈಕ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ ಯಾರೆಲ್ಲ ನಿಮಗೆ ಗೊತ್ತು ಅವ್ರಿಗೆಲ್ಲ ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಮತ್ತು ಅವ್ರಿಗೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಮತ್ತು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರೋ ಬೆಲ್ ಐಕಾನ್ನ ಟ್ಯಾಪ್ ಮಾಡಿಲ್ಲ ಪ್ಲೀಸ್ ಬೇಗ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡೋದ್ರಿಂದ ನನಗೆ ಎಷ್ಟು ಬೇಗ ವೀಡಿಯೋಸ್ ಹಾಕ್ತೀನಿ ಅಷ್ಟು ಬೇಗ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ, ನೀವು ಅಷ್ಟು ಬೇಗ ನೋಡ್ಬೋದು ವೀಡಿಯೋಸ್ನ ಅಂತ ಹೇಳ್ತೀನಿ. ಸೊ ನಿಮ್ಮ ಕನ್ನಡದವ್ರನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ವೀಡಿಯೋಸ್ ಎಲ್ಲ ಅಂತೂ ಮಾಡಾಯ್ತು. ಇವಾಗ ನನಗೆ ಜೋಡ್ಸೋದಿದೆಯಲ್ಲ ಹೆಡ್ಏಕ್. ಸೊ ನೋಡೋಣ, ಮನೇಲಿ ಬೇರೆ ಯಾರೂ ಇಲ್ಲ ನನಗೆ ಸಪೋರ್ಟ್ ಮಾಡೋದಕ್ಕೆ ಸೊ ಬನ್ನಿ ನನ್ನ ಜೊತೆ ನೀವಾದರೂ ಇರಿ. ಹಾಗೆ ಹೇಗೂ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ತೋರಿಸ್ಬಿಟ್ಟಿದ್ದೀನಿ, ಹಾಗೆ ನಾನು ಪ್ಯಾಕ್ ಮಾಡೋದನ್ನು ತೋರಿಸ್ಬಿಡ್ತೀನಿ, ಹಾಗೆ ಒಂದು ಶಾರ್ಟ್ ಕ್ಲಿಪ್ ಹಾಕಿ. ಸೊ ಬನ್ನಿ ನನ್ನ ಜೊತೆ ಬೇಗ ಪ್ಯಾಕ್ ಮಾಡೋದು. ಕಬೋರ್ಡ್ಗೆ ಇಡಬೇಕು. ಸೊ ನೋಡಿ ಹೀಗೆ ಅರೇಂಜ್ ಮಾಡಿ ಇಟ್ಟಿದ್ದೀನಿ ಸದ್ಯಕ್ಕೆ. ಯಾವಾಗಾದರೂ ಫ್ರೀ ಆದಾಗ ಫುಲ್ ಸೆಟ್ ಮಾಡಬೇಕು. ಇಷ್ಟು ಸ್ಪೇಸ್ ಅಷ್ಟೇನೆ ನನ್ನ ಸ್ಯಾರೀಸ್ಗೆ ಇಟ್ಟಿರೋದು. ನಾನು ಹಾಗೆ ಹೇಳ್ದಂಗೆ ಸಿಲ್ಕ್ ಸ್ಯಾರೀಸ್ ಯಾವುದು ನನ್ನ ಈ ಕಬೋರ್ಡಲ್ಲಿ ಇಟ್ಕೊಂಡಿಲ್ಲ, ಯಾಕಂದರೆ ಅಕೇಶ್ನಲ್ ಯೂಸ್. ಸೊ ಇಲ್ಲೆಲ್ಲ ನಾನು ರೆಗ್ಯುಲರ್ ಆಗಿ ಏನು ಯೂಸ್ ಮಾಡ್ತೀನಿ ಅಂಥದ್ದೇ ಇಟ್ಕೊಂಡಿದ್ದೀನಿ. ವಾರ್ಡ್ರೋಬ್ ಟೂರ್ ಮಾಡ್ತೀನಿ ನಿಮಗೆ, ವಾರ್ಡ್ರೋಬ್ ಆರ್ಗನೈಸ್ ಹೇಗೆ ಮಾಡಿದ್ದೀನಿ ಅಂತ, ಅದು ನೆಕ್ಸ್ಟ್ ವಿಡಿಯೋಗಳಲ್ಲಿ. ಸ್ವಲ್ಪ ಗಜಿಬಿಜಿ ಆಗಿಬಿಟ್ಟಿದೆ, ಅದೆಲ್ಲ ಕ್ಲೀನ್ ಮಾಡ್ತೀನಿ. ಸೊ ಸದ್ಯಕ್ಕೆ ಹೀಗೆ ಇಟ್ಟಿದ್ದೀನಿ. ಯಾವಾಗಾದರೂ ಫ್ರೀ ಆದಾಗ ಟೈಮ್ ಸಿಕ್ಕಿದಾಗ ನೀಟಾಗಿ ಅರೇಂಜ್ ಮಾಡ್ಕೋತೀನಿ. ಇನ್ನೂ ಸ್ವಲ್ಪ ಇದೆ, ಅದನ್ನ ಎಲ್ಲಿಡೋದು ಗೊತ್ತಾಗ್ತಾ ಇಲ್ಲ, ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.